ನಾಡಿನ ಸಮಸ್ತ ಪೂಜ್ಯರಲ್ಲಿ ಮಠಾಧೀಶರಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಎಲ್ಲ ಮಹನೀಯರಿಗೂ ಕೂಡ ನನ್ನ ನಮಸ್ಕಾರಗಳು. ಕಳೆದ 75 ವರ್ಷದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಕೇವಲ ಪುಕ್ಕಟ್ಟೆ ಬೇರೆ ಕೆಲಸ ಮಾಡಿದ್ದನ್ನು ಕ್ರೆಡಿಟ್ ತಗೊಳ್ಳೋದರಲ್ಲಿ, ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಉಸ್ತುವಾರಿ ಸಚಿವರು ಮತ್ತು ಅವರ ಮಗ ಅದೇ ಸುಳ್ಳು ಹೇಳಿಕೊಳ್ಳುವಂತ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಇವತ್ತು ಯಾವ ರೀತಿಯ ಸುಳ್ಳನ್ನು ಹೇಳ್ತಾರೆ ಮತ್ತು ನಾನು ಸತ್ಯವನ್ನು ಹೇಳಿ ಅವರ ಸುಳ್ಳಿಗೆ ಸೋಲಿಸಬೇಕಾಗ್ತದೆ ಮತ್ತು ಉಜಾಗರ ಮಾಡಬೇಕಾಗ್ತದೆ. ಕಳೆದ ಒಂದು ವಾರದಿಂದ ಅನೇಕ ಮಠಾಧೀಶರುಗಳು ಪೂಜ್ಯರುಗಳು ಅವರಿಗೆ ಖಂಡ್ರೆ ಅವರು ತಪ್ಪು ಮಾಹಿತಿಗಳನ್ನು ಕೊಟ್ಟು ಪೂಜ್ಯರಿಂದ ಆಶೀರ್ವಾದದ ರೂಪದಲ್ಲಿ ಪ್ರಶಂಸೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲಿ ನನಗೆ ಯಾವುದೂ ಅಭ್ಯಂತರ ಇಲ್ಲ. ಪೂಜ್ಯರಲ್ಲಿ ನನ್ನ ಕಳಕಳಿಯ ವಿನಂತಿ, ನಾನು ನಿಮ್ಮನ್ನ ಪ್ರಶ್ನೆ ಮಾಡುವಷ್ಟು ದೊಡ್ಡವನಲ್ಲ, ನಾನು ನಿಮ್ಮ ಶಿಷ್ಯ. ಕೇವಲ ಸಾಮಾಜಿಕ ಜೀವನದಲ್ಲಿ ಸುಳ್ಳನ್ನು ಸೋಲಿಸಬೇಕು, ಸತ್ಯವನ್ನ ಜಯ ಆಗಬೇಕು ಅನ್ನುವಂಥದ್ದನ್ನ ಕಳಕಳಿಯಿಂದ ನಾನು ಈ ಸತ್ಯವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊನ್ನೆ ಹಲ್ಬರ್ಗದ ಹಾವಲಿಂಗ ಸ್ವಾಮಿ ಪೂಜ್ಯರಿಂದ ಬೀದರ್ ನಗರದಲ್ಲಿ ಐತಿಹಾಸಿಕ ಮಂದಿರವಾದಂಥ ಪಾಪನಾಶಕ್ಕೆ 22 ಕೋಟಿ ಹಣವನ್ನು ಇಂದಿನ ಸಂಸದರು ಪ್ರಯತ್ನವನ್ನ ಮಾಡಿ ಆ ಮಂದಿರದ ಜೀರ್ಣೋದ್ಧಾರ ಆಗಲಿ ಅಥವಾ ಅಭಿವೃದ್ಧಿಯನ್ನು ಪಡಿಸ್ತಿದ್ದಾರೆ ಅನ್ನುವಂಥದ್ದನ್ನ ಈ ಖಂಡ್ರೆ ಪರಿವಾರದವರು ಪೂಜ್ಯರ ವಾಣಿಗಳ ಮುಖಾಂತರ ಹೇಳಿದ್ದಾರೆ. ಇದು ಸತ್ಯ ಇದ್ರೆ ನನಗೆ ಯಾವುದೂ ಆಪತ್ತಿ ಇರಲಿಲ್ಲ. ಇದು ಸಂಪೂರ್ಣವಾದಂಥ ಸುಳ್ಳು ಇದೆ ಅನ್ನಗೋಸ್ಕರ ನಾನು ಪೂಜ್ಯರಲ್ಲಿ ಕ್ಷಮೆಯಾಚನೆ ಮಾಡಿ ಸತ್ಯವನ್ನ ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡ್ತೀನಿ. ಕಳೆದ 10 ವರ್ಷದಲ್ಲಿ ನಿರಂತರ ಪ್ರಯತ್ನದಿಂದ ಅನೇಕ ಅಭಿವೃದ್ಧಿ ಯೋಜನೆಗಳು 65 ವರ್ಷದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಆಗಿರಲಿಲ್ಲ, ಅವುಗಳನ್ನೆಲ್ಲವೂ ಮಾಡಿದ್ದೀನಿ. ಅದರಲ್ಲಿ ಒಂದು ಇದು ಪ್ರಸಾದ ಯೋಜನೆ. ಈ ಯೋಜನೆಯಲ್ಲಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೇವಲ 5 ಕೋಟಿ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ನನ್ನ ಅನುಭವ ಮತ್ತು ಪ್ರಭಾವವನ್ನು ಬೆಳೆಸಿಕೊಂಡು ನನ್ನ ಅವಧಿಯಲ್ಲಿ, ಮತ್ತೊಮ್ಮೆ ಹೇಳ್ತೀನಿ, ನನ್ನ ಅವಧಿಯಲ್ಲಿ ಪಾಪನಾಶಕ್ಕೆ 22 ಕೋಟಿ ಹಣವನ್ನು ಮಂಜೂರಾತಿಯನ್ನ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಅದಕ್ಕೆ DPR ಮಾಡಿಸೋದಾಗಲಿ ಅನೇಕ ಟೆಕ್ನಿಕಲ್ ವಿಷಯಗಳನ್ನು ಸರಳೀಕರಣಗೊಳಿಸಿ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಕೊಡಿಸಿದೆ. ಆದರೆ ಕೆಲಸ ಈಗಾಗಲೇ ಮಾರ್ಚ್ 2024ರಲ್ಲಿ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಈ ಯೋಜನೆಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಯೋಜನೆ ಮುಖಾಂತರ ಅವರು ಉದ್ಘಾಟನೆಗೊಳಿಸಿದ್ದಾರೆ. ಆದರೆ ಈ ಖಂಡ್ರೆ ಪರಿವಾರ ಇವತ್ತು ಸುಳ್ಳು ಮಾಹಿತಿಗಳನ್ನು ಪೂಜ್ಯರಿಗೆ ಕೊಟ್ಟು ತಮ್ಮ ಪ್ರಶಂಸೆ ಮಾಡ್ತಾರೆ. ಇದು ಖಂಡನೀಯ. ನಾನು ಪೂಜ್ಯರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಎಲ್ಲ ನಾಗರಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಪೂರ್ಣ ಮಾಹಿತಿ ವಿವರಣೆಗಳೊಂದಿಗೆ ನಾನು ಇನ್ನೂ ಕೆಲವು ದಿನಗಳಲ್ಲಿ ನಾನು ಮತ್ತೆ ಎಲ್ಲ ದಾಖಲೆಗಳೊಂದಿಗೆ ಬರಲಿದ್ದೀನಿ. ನಾನು ಪೂಜ್ಯರಲ್ಲಿಯೂ ಕೂಡ ವಿನಂತಿಯನ್ನು ಮಾಡ್ತೇನೆ, ಎಲ್ಲ ದಾಖಲೆಗಳೊಂದಿಗೆ ನಾನು ನಿಮ್ಮ ಹತ್ರ ಬಂದು ಎಲ್ಲವೂ ಹೇಳಿ ನಿಮ್ಮಿಂದ ಆಶೀರ್ವಾದ ಪಡಿತೀನಿ. ಅದಕ್ಕೆ ಈ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ
ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ನಿಜವಾಗಲೂ ಆಶ್ಚರ್ಯ ಆಗ್ತದೆ. ಸುಳ್ಳು ಹೇಳೋದು 100 ಸರಿ ಹೇಳಿ ಅದನ್ನೇ ಸತ್ಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಾನು ರಾಜಕೀಯದಲ್ಲಿ ಬದುಕಿರುವವರೆಗೆ ಯಾವುದೇ ಕಾರಣಕ್ಕೆ ನಿಮ್ಮ ಸುಳ್ಳನ್ನು ಸಹಿಸಲಿಕ್ಕಾಗಲ್ಲ ಮತ್ತು ನಾನು ಜನರ ಮಧ್ಯದಲ್ಲಿ ಸತ್ಯವನ್ನು ಖಂಡಿತವಾಗಿ ಹೇಳ್ತೀನಿ. ನೀವು ಮಾಡಿದ ಕೆಲಸಗಳು ಹೇಳ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ನನ್ನ ಅವಧಿಯಲ್ಲಿ ಎಲ್ಲ ಅನುಮತಿ ಪಡೆದಂಥ ಯೋಜನೆಗಳನ್ನು ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರ ಅಂದ ತಕ್ಷಣ ನಿಮ್ಮ ಕೆಲಸ ನಿಮ್ಮ ಪ್ರಯತ್ನದಿಂದ ಆಗೋದಿಲ್ಲ, ಅದು ನನ್ನ ಪ್ರಯತ್ನದಿಂದ ಆಗಿರ್ತದೆ. ಇಷ್ಟೇ ವಿಷಯಗಳನ್ನು ಇವತ್ತು ಫೇಸ್ಬುಕ್ ಮುಖಾಂತರ ಹೇಳಬೇಕನ್ನಿಸಿತ್ತು. ಇನ್ನೂ ಮುಂದಿನ ದಿನದಲ್ಲಿ ಇವರು ಯಾವ ಯಾವ ಯೋಜನೆಗಳನ್ನು ಸುಳ್ಳು ಹೇಳ್ತಾರೆ ಅವೆಲ್ಲವೂ ನಾನು ಬಯಲಿಗೆ ಹೇಳ್ತೀನಿ. ಮತ್ತು ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು ಒಂದು ನೆನಪಿಟ್ಕೊಳ್ಳಿ, ಕೇಂದ್ರ ಸರ್ಕಾರದ ಯೋಜನೆ ಅಂದರೆ ಮೋದಿ ಸರ್ಕಾರದ ಯೋಜನೆ, ನಿಮ್ಮ ರಾಜ್ಯ ಸರ್ಕಾರದ ಯೋಜನೆಗಳಲ್ಲ. ಹೀಗಾಗಿ ನೀವು ಮನೆ ಕೊಡುವುದಾಗಲಿ ಎಲ್ಲೇ ಹೋದಲ್ಲಿ ಕೂಡ ಮೋದಿ ಸರ್ಕಾರದ ಯೋಜನೆ ಅನ್ನುವಂಥ ಹೇಳುವಂಥ ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕನ್ನುವಂಥ ಕಿವಿ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮನ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ಧನ್ಯವಾದಗಳು.